ನಮಸ್ತೆ ಎಲ್ಲರಿಗೂ ವಾಗ್ದೇವಿ ಕನ್ನಡ ಟ್ಯಾರೋಟ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಈ ರೀಡಿಂಗ್ ನಿಮಗೆ ಉಪಯೋಗಕ್ಕೆ ಬರುತ್ತೆ, ಸಹಾಯ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಸೊ ಇಷ್ಟ ಆದರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ಸೊ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಪರ್ಸನಲ್ ರೀಡಿಂಗ್ ಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡಿ 6362536752 ನಂಬರಿಗೆ. ಸೊ ಐ ಹೋಪ್ ಎಲ್ಲರಿಗೂ ಇಷ್ಟ ಆಗುತ್ತೆ, ಏನಾದರೂ ಉಪಯೋಗಕ್ಕೆ ಬರುತ್ತೆ. ಪೈಸಿಸ್ ಮೀನ ರಾಶಿಯವರ ಮಾರ್ಚ್ ತಿಂಗಳ ಝೋಡಿಯಾಕ್ ಸೈನ್ ಏನಿದೆ ನೋಡೋಣ. ರೀಡಿಂಗ್ ಭವಿಷ್ಯ ಏನು ಬರುತ್ತೆ. ಶಿಷ್ಯ ಏನೋ ವಿಷಯ, ಹಿಂಗೆ ಹೋದ್ರೆ ಹೆಂಗು ಭವಿಷ್ಯ ಅಂತ ಯಾರೋ ಹೇಳ್ತಿದ್ದಾರೆ. ಸೊ ನಿಮ್ಮ ಭವಿಷ್ಯದ ಬಗ್ಗೆ ಚಿಂತೆ ಮಾಡಬೇಡಿ. ಯಾರೋ ಟ್ರಿಪ್ ಹೋಗುವಂತ ಸಾಧ್ಯತೆ ಇದೆ, ಅಜ್ಮೀರ್ಗೆ ಹೋಗ್ಬೋದು, ಹೈದರಾಬಾದ್ಗೆ ಹೋಗುವಂತ ಸಾಧ್ಯತೆ ಇದೆ, ಟೀ ಶರ್ಟ್ ಬಿಸ್ನೆಸ್ ಶುರು ಮಾಡ್ತೀರಾ ಅನ್ನುವಂಥದ್ದು ಇದೆ. ಸ್ಪಿರಿಚುವಲಿ ನಿಮಗೆ ಹೆಚ್ಚು ಬ್ಲೆಸ್ಸಿಂಗ್ ಸಿಗುವಂಥ ಸಾಧ್ಯತೆ ಇದೆ. ಏನೋ ಒಂದು ಯಾರ ಹತ್ರನೋ ಮ್ಯಾನಿಫೆಸ್ಟ್ ಮಾಡಿದ್ರು ಅಥವಾ ಕೇಳಿದ್ರು ಅದು ನಿಮಗೆ ಸಿಗುತ್ತೆ ಅನ್ನುವಂಥದ್ದು ಇದೆ. ಆಂಜನೇಯನ ಆಶೀರ್ವಾದ ಇದೆ, ದುರ್ಗಾ ಪರಮೇಶ್ವರಿಯ ಆಶೀರ್ವಾದ ನಿಮ್ಮ ಮೇಲಿದೆ. ಎಸ್ 4 ಫ್ರೆಂಡ್ಸ್ ನಿಮಗೆ ಬೆನಿಫಿಟ್ ಮಾಡುವಂಥ ಸಾಧ್ಯತೆ ಇದೆ. ನಾಗದೇವರ ಆಶೀರ್ವಾದ ಕೂಡ ನಿಮಗೆ ಇದೆ. ಫೈನಾನ್ಷಿಯಲಿ ಹೆಚ್ಚಿನ ಸಕ್ಸಸ್ಸನ್ನು ನೋಡ್ತೀರಾ ಅನ್ನುವಂಥದ್ದು ಇದೆ. ಮ್ಯಾರೇಜ್ ಕೂಡ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಎಸ್, ಫ್ಯಾಮಿಲಿ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಫ್ಯಾಮಿಲಿ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಯಾರೋ ವೃಂದಾವನಕ್ಕೆ ಹೋಗುವಂಥ ಸಾಧ್ಯತೆ ಇದೆ. ದ್ರಾಕ್ಷಿ ಬಿಸ್ನೆಸ್ ಕೂಡ ಚೆನ್ನಾಗಾಗತ್ತೆ ಅನ್ನುವಂಥದ್ದು ಇದೆ. ವೆರಿ ಬಿಗ್ ಅಮೌಂಟ್, ಎಷ್ಟೋ ವರ್ಷದಿಂದ ಕಾಯ್ತಾ ಇದ್ದಂಥ ಅಮೌಂಟ್ ನಿಮಗೆ ಬರುತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಸಮಥಿಂಗ್ ಏನೋ ಹಿಡನ್ ಭೂಮಿ ಒಳಗೆ ಇರುತ್ತಲ್ಲ, ಅದು ಕೂಡ ನಿಮಗೆ ಸಿಗತ್ತೆ ಅನ್ನುವಂಥದ್ದು ಇದೆ. ಲೈಫ್ ತುಂಬ ಸ್ಮೂತಾಗಿ ಹೋಗುತ್ತೆ ಅನ್ನುವಂಥದ್ದು ಇದೆ. ಒಂದು ದೊಡ್ಡ ಟೀಮ್ ಕಟ್ಕೊಂಡೆಲ್ಲೋ ಹೋಗ್ತೀರಾ ಅನ್ನುವಂಥದ್ದು ಕೂಡ ಇದೆ. ಏನೋ ಒಂದಷ್ಟು ಜಾಸ್ತಿ ಜನ ಒಂದೇ ತವ ಸತ್ತು ಹೋಗ್ತಾರೆ, ಏನೋ ಒಂದು ಇದ್ರೊಳಗೆ ಗುಂಪು ಮಾಡಿ ಎಲ್ಲಾನು ಒಟ್ಟಿಗೆ ಮುಚ್ಚಾಕ್ತಾರೆ, ಆ ಥರದ್ದೇನೋ ಇದೆ. ಸೊ ಏನೋ ಒಂದು ಅನಾಹುತ ನಡೆಯುತ್ತೆ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಅಟ್ ದಿ ಸೇಮ್ ಟೈಮ್ ಯಾರೋ ಬೋಟ್ ಖರೀದಿ ಮಾಡುವಂಥ ಸಾಧ್ಯತೆ ಇದೆ. ಓನ್ ಬೋಟ್ ಹೌಸು, ಬೋಟು, ಅದೇನದು ದೊಡ್ಡ ಹಡಗು ಇರುತ್ತಲ್ಲ, ಅದನ್ನ ಖರೀದಿ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ. ಹೊಸ ಮನೆ ಕಟ್ಟುವಂಥ ಸಾಧ್ಯತೆಗಳು ಕೂಡ ಇದೆ. ಹೊಸ ವೆಹಿಕಲ್ ತಗೊಳ್ಳುವಂಥ ಸಾಧ್ಯತೆ ಇದೆ. ಫುಟ್ಬಾಲ್ ಟೀಮಲ್ಲಿ ವಿನ್ ಆಗುವಂಥ ಸಾಧ್ಯತೆ ಇದೆ. ಭಾರತಕ್ಕೆ ಗೋಲ್ಡ್ ಮೆಡಲ್ ಬರುವಂಥ ಸಾಧ್ಯತೆ ಇದೆ. ಮ್ಯಾಕ್ಸಿಮಮ್ ಗೋಲ್ಡ್ ಮೆಡಲ್ ತೆಗೆದು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ದುಡ್ಡು ಇನ್ನೇನು ಇಲ್ಲ, ಇಲ್ಲಿ ದುಡ್ಡಿದೆ. ಜೊತೆಗೆ ಮಾಂಗಲ್ಯ ರಕ್ಷಾ ಸ್ತೋತ್ರ, ಗರ್ಭ ರಕ್ಷಾ ಸ್ತೋತ್ರ ಯಾರೋ ಕೇಳಬೇಕು ಅಂದ್ಕೊಂಡಿದ್ದಾರೆ, ಕೇಳಿ, ನಿಮ್ಮ ಇಷ್ಟ. ನಿಮಗೆ ಕೇಳಬೇಕು ಅನ್ಸಿದ್ರೆ ಕೇಳಿ ಅನ್ನುವಂಥದ್ದು ಇದೆ. ನಿಮ್ಮ ಬಗ್ಗೆ ಗಾಸಿಪ್ ಏನು ಹರಿದಾಡ್ತಾ ಇತ್ತು ಅದೆಲ್ಲವೂ ಕೂಡ ಇನ್ನು ಹೆಚ್ಚಾಗಿ ಹರಿದಾಡುತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಏನೋ ಗಿಫ್ಟ್ ಬರುವಂಥದ್ದು, ಫ್ಯಾಮಿಲಿ ರಿಯೂನಿಯನ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ತುಂಬ ದುಡ್ಡು ಅಂದರೆ ದುಡ್ಡು, ನಂಗೆ ಬೇರೆ ಏನು ಕಾಣಿಸ್ತಾ ಇಲ್ಲ, ಬರೀ ದುಡ್ಡೇ ಕಾಣಿಸ್ತಾ ಇದೆ. ಸೊ ಸೇವ್ ಮಾಡಿ ದುಡ್ಡನ್ನ, ನಿಮ್ಗೆ ಹೇಗೆ ಬೇಕೋ ಯೂಸ್ ಮಾಡ್ಕೊಳ್ಳಿ. ತುಂಬ ಒದ್ದಾಡಿದ್ದೀರಾ ಈ ದುಡ್ಡಿಗೋಸ್ಕರ, ಇನ್ನು ಮುಂದೆ ಬರುವಂಥ ಈ ದುಡ್ಡನ್ನ ಚೆನ್ನಾಗಿ ಉಪಯೋಗಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಏನೋ ಗಿಫ್ಟ್ ಕೂಡ ಬರುವಂಥ ಸಾಧ್ಯತೆ ಇದೆ. ಕುಂಡಲಿನಿ ಅವೇಕನಿಂಗ್ ಆಗುವಂಥ ಸಾಧ್ಯತೆ ಇದೆ. ತುಂಬ ನಗು ತರಿಸುವಂಥ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರ್ತಾರೆ ಅನ್ನುವಂಥದ್ದು ಕೂಡ ಇದೆ. ಯಾರಿಗೋ ಪಾಪು ಬರುವಂಥ ಸಾಧ್ಯತೆ ಇದೆ. ಸೈನ್ಯಕ್ಕೆ ಸೇರುವಂಥ ಸಾಧ್ಯತೆ ಇದೆ. ಸೈನ್ಯದಿಂದ ಲೆಟರ್ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಯಾರೋ ನಿಮ್ಮನ್ನು ಬಿಟ್ಟು ಹೋಗಕ್ಕೆ ಪ್ರಯತ್ನ ಪಟ್ಟರೆ ನೀವು ಹೋಗಕ್ಕೆ ಬಿಡ್ತೀರಾ, ತಡಿತೀರಾ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಎಸ್, ಲವ್ ಮ್ಯಾರೇಜ್ ಆಗುವಂಥದ್ದು, ಅರೇಂಜ್ ಮ್ಯಾರೇಜ್ ಆಗುವಂಥದ್ದು ಎರಡೂ ಕೂಡ ಇದೆ. ಡಾಕ್ಟರ್ ಪದವಿ ಸಿಗುವಂಥ ಸಾಧ್ಯತೆ ಇದೆ. ಯಾರಿಗೂ ಡಾಕ್ಟರೇಟ್ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಬಹಳಷ್ಟು ಜನ ನಿಮ್ಮ ಸುತ್ತಮುತ್ತ ಸುಳ್ಳು ಹೇಳ್ತಿದ್ದಾರೆ, ಅವ್ರ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಹೆವಿ ಹಾರ್ಟ್ ಇದೆ. ಸೊ ಸ್ವಲ್ಪ ಮನಸ್ಸಿನ ಆರೋಗ್ಯದ ಕಡೆ ಗಮನನ ಕೊಡಿ. ತುಂಬ ಖುಷಿಯಾಗಿರ್ತೀರ, ಒಂದು ರೀತಿ ಲಕ್ಕಿ ಟೈಮ್ ಮತ್ತೆ ಬರುತ್ತೋ ಇಲ್ವೋ ಆ ರೀತಿಲಿ ಇದೆ ಇಲ್ಲಿ. ಸ್ವಲ್ಪ ಸ್ಲೋ ಮಾಡಿ ತುಂಬ ಸ್ಪೀಡಲ್ಲಿ ಹೋಗ್ತೀರಾ ಅನ್ನುವಂಥದ್ದು ಇದೆ.
ಕುರಿ ಬಿಸ್ನೆಸ್ ಮಾಡುವಂಥದ್ದು ಕೂಡ, ಕುರಿ ಮೇಕೆ ಈ ಥರ ಏನೋ ಫಾರ್ಮ್ ಕೂಡ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ಸ್ಪಿರಿಟ್ಸ್ ಬ್ಲೆಸ್ಸಿಂಗ್ಸ್ ಕೂಡ ನಿಮ್ಮ ಜೊತೆ ಯಾವಾಗಲೂ ಇರುತ್ತೆ ಅನ್ನುವಂಥದ್ದು ಕೂಡ ಇದೆ. ವಿದ್ಯಾರ್ಥಿಗಳು ಇನ್ನು ಹೆಚ್ಚಿನ ಶ್ರಮ ಹಾಕಬೇಕು ಅನ್ನುವಂಥದ್ದು ಇದೆ. ಓಕೆ, ಫಾರಿನಲ್ಲಿ ಹೋಗಿ ಸೆಟ್ಲ್ ಆಗುವಂಥ ಕನಸಿಗೆ ಒಂಚೂರು ಡಿಲೇ ಆಗಬಹುದು ಅನ್ನುವಂಥದ್ದು ಇದೆ. ಸೊ ನೀವು ಅನ್ಕೊಂಡಿರುವಂಥ ಕಂಟ್ರಿಲಿ ನಿಮಗೆ ಅನುಕೂಲ ಆಗದಿರ ಬೇರೆ ಕಂಟ್ರಿಲಿ ನಿಮಗೆ ಅನುಕೂಲ ಆಗುತ್ತೆ, ಬಟ್ ಅಲ್ಲಿ ಚೆನ್ನಾಗಿರುತ್ತೆ, ಇದಕ್ಕಿಂತ ಹೋಗ್ಬೋದು ಅನ್ನುವಂಥದ್ದು ಇದೆ. ಸ್ವಲ್ಪ ಪೀರಿಯಡ್ ಅಲ್ಲಿ ಹೋಗ್ತೀರಾ, ಆಮೇಲೆ ಅಲ್ಲಿಂದ ಅಲ್ಲಿಗೆ ಜಂಪ್ ಆಗ್ತೀರಾ ಅನ್ನುವಂಥದ್ದು ಕೂಡ ಇದೆ. ಯಾರ ಜೊತೆ ನಾವು ಜಗಳ ಮಾಡ್ತೀರಾ ಅಂತ ಅನ್ಸುತ್ತೆ. ಜಗಳ ಮಾಡಿ ಮಾಡಿ ಅದೇ ನಾವು ಬರ್ಸ್ಕೊಳ್ತೀರಾ. ಸೊ ಜಗಳ ಮಾಡಕ್ ಹೋಗ್ಬೇಡಿ ಯಾರ ಜೊತೆನೂ ಅನ್ನುವಂಥದ್ದು ಇದೆ. ಸೊ ದುಡ್ಡಿನ ವಿಚಾರಕ್ಕೆ ಯಾರ ಹತ್ರನೂ ಜಗಳ ಆಡುವಂತ ಸಾಧ್ಯತೆ ಇದೆ. ಜಗಳ ಮಾಡಕ್ ಹೋಗ್ಬೇಡಿ. ಸೊ ವ್ಯರ್ಥ ಕಣ್ಣೀರನ್ನ ಹಾಕ್ಬೇಡಿ ಅನ್ನುವಂಥದ್ದು ಇದೆ. ಸೊ ವಿನಾಶಕಾಲೆ ವಿಪರೀತ ಬುದ್ಧಿ ಅನ್ನುವಂಥದ್ದು ಇದೆ. ಸೊ ಕೋಪದಲ್ಲಿ ಕುಯ್ಕೊಂಡು ಮೂಗು ಆಮೇಲೆ ಬರೋದಿಲ್ಲ ಅಲ್ವಾ. ಸೊ ಹಾಗಾಗಿ ಕೋಪದಿಂದ ಏನೇ ನಿರ್ಧಾರನ ತಗೊಂಬೇಡಿ ಅನ್ನುವಂಥದ್ದು ಇದೆ. ಸೊ ಇನ್ಮುಂದೆ ನಿಮ್ಮ ಪ್ರಮುಖವಾದಂಥ ಅಸ್ತ್ರ ಏನು ಅಂದ್ರೆ ತಾಳ್ಮೆ. ಸೊ ತಾಳ್ಮೆಯಿಂದ ಇರಿ, ತಾಳ್ಮೆಯಿಂದ ಎಲ್ಲ ಕೆಲಸನೂ ಮಾಡಿ ಅನ್ನುವಂಥದ್ದು ಇದೆ. ಜಾಬ್ ಖಂಡಿತವಾಗ್ಲೂ ಹೊಸ ಜಾಬ್ ಬರುತ್ತೆ. ಬಿಸ್ನೆಸ್ ಕೂಡ ಶುರು ಮಾಡ್ತೀರಾ ಕೆಲವರು. ಗೌರ್ಮೆಂಟ್ ಜಾಬ್ ಖಂಡಿತವಾಗ್ಲೂ ಆಗತ್ತೆ ಅನ್ನುವಂಥದ್ದು ಇದೆ. ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ನೀವೇನಾದ್ರೂ ಅವರು ದುಡ್ಡು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಗೌರ್ಮೆಂಟ್ ಜಾಬ್ ಅವರು, ದೊಡ್ಡ ಮಟ್ಟದಲ್ಲಿ ದುಡ್ಡು ಕೊಟ್ರೆ ದೊಡ್ಡ ಮಟ್ಟದಲ್ಲೇ ಗೌರ್ಮೆಂಟ್ ಜಾಬ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ನಾನು ಇದನ್ನ ರೆಫರ್ ಮಾಡೋದಿಲ್ಲ, ಬಟ್ ಇಲ್ಲಿ ಆ ಎನರ್ಜಿ ಇದೆ. ಹಾಗಾಗಿ ನೀವು ನಿಮ್ಗೆ ಇಷ್ಟ ಇದ್ರೆ ಆ ಜಾಬನ್ನು ಪರ್ಚೇಸ್ ಮಾಡ್ಕೊಳ್ಬೇಕಾಗತ್ತೆ. ಮೂವ್ ಆನ್ ಮಾಡಿ ಅನ್ನುವಂಥದ್ದು ಇದೆ. ಸೊ ಸದ್ಯಕ್ಕೆ ಬೇಜಾರಿಂದ ಹೊರಗೆ ಬನ್ನಿ. ಎಷ್ಟೇ ಬೇಜಾರು ಮಾಡ್ಕೊಂಡ್ರು ಅಷ್ಟೇನೆ. ಸೊ ಕಾಲಾಯ ತಸ್ಮೈ ನಮಃ. ಕಾಲ ಹೇಳಿಕೆ ಮಾತು ಕೇಳ್ದವ್ರು ಸ್ವಂತ ಬುದ್ಧಿನೂ ಉಪಯೋಗಿಸೋದಿಲ್ಲ, ಅಥವಾ ಒಳ್ಳೆಯವ್ರು ಏನು ಹೇಳಿದ್ರು ಕೆಲವ್ರು ಕಿವಿಗೆ ಹೋಗೋದಿಲ್ಲ. ಹಾಗಾಗಿ ಏನು ಮಾಡೋಕ್ಕಾಗೋದಿಲ್ಲ. ಈಗ ಮುಂದುವರಿಬೇಕು ಅಂತ ಡಿಸೈಡ್ ಮಾಡಿದ್ಮೇಲೆ ಮುಂದುವರಿರಿ. ಜೊತೆಗೆ ಆಗಿರೋ ಬೇಜಾರನ್ನೆಲ್ಲ ಬಿಟ್ಬಿಟ್ಟು ಮುಂದಿನ ಯಶಸ್ಸಿನ ಕಡೆ ಗಮನನ ಹರಿಸಿ ತುಂಬಾ ಚೆನ್ನಾಗಿ ಯಶಸ್ವಿ ವ್ಯಕ್ತಿ ಆಗ್ತೀರಾ. ದೇವರ ಆಶೀರ್ವಾದ ಕೂಡ ನಿಮ್ ಜೊತೆ ಯಾವಾಗ್ಲೂ ಇರುತ್ತೆ ಅನ್ನುವಂಥದ್ದು ಇದೆ. ತಾಳ್ಮೆ ನಿಮ್ ಜೊತೆ ಇರ್ಲಿ ಅನ್ನುವಂಥದ್ದು ಕೂಡ ಇದೆ. ಒಂದ್ ಸಣ್ಣ ಬ್ರೇಕಪ್ ಆಗುವಂಥದ್ದು ಥರ್ಡ್ ಪಾರ್ಟಿ ಸಿಚುವೇಶನ್ ಇರಬಹುದು, ಅದೊಂದು ನಡೆಯುತ್ತೆ. ಮತ್ತೆ ನಿಮ್ಮ ಕೆರಿಯರ್ ತುಂಬಾ ಚೆನ್ನಾಗಿ ಹೋಗುತ್ತೆ. ಇನ್ ಮುಂದೆ ನಿಮ್ಗೆ ಪ್ರೀತಿ ವಿಚಾರದಲ್ಲಿ ಸಮಸ್ಯೆ ಇದೆಯೇ ಹೊರತು ಕೆರಿಯರ್ ಗ್ರೋತ್ ವಿಚಾರದಲ್ಲಿ ಸಮಸ್ಯೆ ಇಲ್ಲ. ಪ್ರೀತಿಯಿಂದ ಮನಸ್ಸಿಗೆ ನೋವಾಗುವಂಥದ್ದು, ಬ್ರೇಕಪ್ ಆಗುವಂಥದ್ದು, ಡಿವೋರ್ಸ್ ಆಗುವಂಥ ಸಾಧ್ಯತೆ ಇದೆ. ಅಟ್ ದಿ ಸೇಮ್ ಟೈಮ್ ಕೆರಿಯರ್ ಅಲ್ಲಿ ತುಂಬಾ ಚೆನ್ನಾಗಿದೆ, ದೇವಿ ಆಶೀರ್ವಾದ ಚೆನ್ನಾಗಿದೆ, ಹೊಸ ಮನೆಗೆ ಹೋಗುವಂಥದ್ದು, ಸ್ಥಳ ಬದಲಾವಣೆ ಆಗುವಂಥದ್ದು, ಲೈಫ್ ಕಂಟ್ರೋಲಿಗೆ ಬರುವಂಥದ್ದು, ಗೌರ್ಮೆಂಟ್ ಜಾಬ್ ಆಗುವಂಥದ್ದು ಎಲ್ಲವೂ ಕೂಡ ಇದೆ. ಸೊ ಒಬ್ಬ ಸ್ಟಾರ್ ಆಗಿ ಕೂಡ ಬದಲಾಗ್ತೀರಾ. ಬಟ್ ಲವ್ ಲೈಫ್ ಅಲ್ಲಿ ವೇರಿಯೇಷನ್ ಇದೆ. ಸೊ ಲವ್ ಲೈಫ್ ಬಿಟ್ಬಿಟ್ಟು ಕೆರಿಯರ್ ಲೈಫ್ ಕಡೆ ಗಮನನ ಕೊಡಿ, ದೇವರ ಆಶೀರ್ವಾದನ ಪಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಡೆಫಿನೆಟ್ಲಿ ಗೌರ್ಮೆಂಟ್ ಜಾಬ್ ಆಗುವಂಥ ಸಾಧ್ಯತೆ ಇದೆ. ದೇವರ ಹರಕೆ ಇದ್ರೆ ಅದನ್ನ ತೀರಿಸ್ಕೊಳ್ಳಿ, ಇದರಿಂದ ಕೂಡ ಒಳ್ಳೇದಾಗತ್ತೆ. ಇದಿಷ್ಟು ನಿಮ್ಗೆ ಬಂದಂತ ಮಾಹಿತಿ. ಖಂಡಿತವಾಗ್ಲೂ ಮ್ಯಾರೇಜ್ ಆಗುತ್ತೆ, ಮ್ಯಾರೇಜ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಮ್ಯಾರೇಜ್ ಮಾಡ್ಕೊಂಡ್ಮೇಲೆ ಡೈವರ್ಸ್ ಆಗುತ್ತಾ ಅಂದ್ರೆ ಇಲ್ಲ. ಮ್ಯಾರೇಜ್ ಡೈವರ್ಸ್ ಆಗಿರೋರಿಗೆ ಮ್ಯಾರೇಜ್ ಆಗತ್ತೆ, ಡೈವರ್ಸ್ ಆಲ್ರೆಡಿ ಆಗಿದ್ರೆ ಅವ್ರಿಗೆ ಮ್ಯಾರೇಜ್ ಆಗತ್ತೆ. ಯಾರಾದ್ರೂ ಡೈವರ್ಸ್ ಆಗ್ಬೇಕು ಅನ್ಕೊಂಡಿದ್ರೆ ಸ್ವಲ್ಪ ದೊಡ್ಡವ್ರು ಹೇಳೋ ಮಾತನ್ನ ಕೇಳಿ ನಿರ್ಧಾರನ ತಗೊಳ್ಳಿ. ಓಕೆ, ಒಳ್ಳೇದಾಗ್ಲಿ. ಇದಿಷ್ಟು ನಿಮ್ಗೆ ಬಂದಂತ ಮಾಹಿತಿ. ಇಷ್ಟ ಆದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೇದಾಗ್ಲಿ. ಟೇಕ್ ಕೇರ್, ಬಾಯ್, ನಮಸ್ತೆ.